ಮುಖಂಡಗಳನ್ನು ಕೂಡ, ವಿವಿಧ ಜಾತಿ ಮುಖಂಡರನ್ನು ಕೂಡ ಹತ್ತಿರದಿಂದ ನೋಡಿದ್ದೇನೆ. ಬೇಕಾದಷ್ಟು ಜನ ಕರ್ನಾಟಕ ರಾಜ್ಯದಲ್ಲಿ ನಾನು ಬ್ಯಾಕ್ವರ್ಡ್ ನಾವು 70 ಜನ ಇದ್ದೀವಿ, 70% ಇದ್ದೀವಿ ಅಂತೇಳಿ ಬೇಕಾದಷ್ಟು ಜನ ಶೋ ಕೊಡ್ತಕ್ಕಂಥ ಹಿಂದುಳಿದ ನಾಯಕರನ್ನು ಕೂಡ ನಾನು ಹತ್ತಿರದಿಂದ ನೋಡಿದ್ದೇನೆ. KP ನಂಜುಂಡಿಯವರು ಪರಿಚಯ ಆದ್ಮೇಲೆ ಸುಮಾರು 17-18 ವರ್ಷ ಆಗಿರ್ಬೇಕು. ಅವರು 100 ಕಾರ್ಯಕ್ರಮಗಳನ್ನು ನೋಡಿದ್ದೆ. ಬಟ್ ಕಮಿಟ್ಮೆಂಟ್ ಇರ್ತಕ್ಕಂಥ ಒಬ್ಬ ಹಿಂದುಳಿದ ವರ್ಗದ ನಾಯಕ, ಅದರಲ್ಲಿ ಎರಡನೇ ಮಾತೇನಿಲ್ಲ. ಕೆಲವರು ಹಿಂದುಳಿದ ವರ್ಗದ ನಾಯಕರು ಅವ್ರ ಹಿಂಭಾಗ ಸುತ್ತಕ್ಕಂಥವ್ರು, ಅವ್ರ ಕಾರ್ ಡೋರ್ ತೆಗಿತಕ್ಕಂಥವ್ರು, ಅವ್ರ ಮನೆಯಲ್ಲಿ ಶೂ ಪಾಲಿಶ್ ಹಾಕ್ತಕ್ಕಂಥವ್ರು, ಆ ಜಾತಿಗೆ ಮಾತ್ರ ಸಂಪೂರ್ಣ 100ಕ್ಕೆ 100 ಸಹಕಾರವನ್ನ ಕೊಡ್ತಕ್ಕಂಥ ಹಿಂದುಳಿದ ವರ್ಗದ ನಾಯಕರನ್ನು ಕೂಡ ನೋಡಿದೆ. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಹಿಂದುಳಿದ ನಾಯಕರು ನನ್ನವರು ಅಂತಕ್ಕಂಥ ಅಪರೂಪದ ಮಣ್ಣಿನ ಮಗ ಯಾರಾದ್ರೂ ಇದ್ರೆ ಅದು KP ನಂಜುಂಡಿಯವರನ್ನ ನಾವು ಹೇಳಬೇಕಾಗ್ತದೆ. ಅವರ ಪ್ರತಿಯೊಂದು ಭಾಷಣನೂ ಕೂಡ ನಾನು ಹತ್ತಿರದಿಂದ ನೋಡಿದ್ದೇನೆ. ಯಾವತ್ತೂ ಅವರ ಹಿಂಬಾಲಕರು, ಅವರ ಇದ್ರದ್ದು ಅಂತಕ್ಕಂಥದ್ದನ್ನ ಯಾವತ್ತೂ ಕೂಡ ಇಲ್ಲ. ಒಬ್ಬ ಮಹಿಳೆಗೆ ಅನ್ಯಾಯ ಆಯ್ತು ಅಂತೇಳಿ 7ನೇ ಬಾರಿಗೆ ಇಲ್ಲಿಂದ ಮಂಗಳೂರು, ಉಡುಪಿಗೆ ಹೋಗ್ತಾ ಇದ್ದಾರೆ. ಯಾವ ನಾಯಕ ಬೇರೆ ರಾಜ್ಯಕ್ಕೆ, ಬೇರೆ ಜಿಲ್ಲೆಗೆ ಹೋಗಿ ಮಾತನಾಡೋ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಎಂತ ಘಟಾನುಘಟಿಗಳ ವಿರುದ್ಧ ಹೋರಾಟ ಮಾಡೋ ಮನೋಭಾವ ಇರ್ತಕ್ಕಂಥದ್ದು ನಂಜುಂಡಿಯವರು. ಹುಬ್ಳಿ, ಮಂಗಳೂರು ತಮಗೆಲ್ಲ ಗೊತ್ತಿದೆ. ಕ್ಷಣ ಮಾತ್ರದಲ್ಲಿ ಬೆಂಕಿ ಹಚ್ಚಿ, ಬೆಂಕಿ ಏನು ಹುಲ್ಲಿಂದ ಮುಂದ್ಗಡೆ ಇಟ್ಬಿಟ್ರೆ ಅದೇನು ಸೀಮೆಣ್ಣೆಲ್ ಹಾಕೋದ್ ಬೇಡ, ಪೆಟ್ರೋಲ್ ಹಾಕೋದ್ ಬೇಡ, ಬೆಂಕಿ ಗೀಚಿದ್ ಬೇಡ, ಹತ್ತು ಉರಿತಕ್ಕಂತ ಆ ಮಂಗಳೂರು, ಉಡುಪಿಲಿ ಅಂತದ ಏರಿಯಾದಲ್ಲಿ ನಮ್ಮ ಜನಾಂಗದ ಹುಡುಗಿಗೆ, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಇದೆಯಲ್ಲ, 7ನೇ ಬಾರಿಯೋ 8ನೇ ಬಾರಿಯೋ ಹೋಗಿ ಆ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಕೂಡ ನಂಜುಂಡಿಯವರು ಮಾಡಿದ್ದಾರೆ. ಯಾವ ಹಿಂದುಳಿದ ವರ್ಗದ ನಾಯಕರು ಆ ಜಾತಿ ಹುಡುಗಿಯನ್ನೆಲ್ಲ ಮಾಡ್ತಾರೆ, ಒಂದು ಗ್ಲಿಸರಿನ್ ಇಟ್ಕೊಂಡು ಕಣ್ಣಲ್ಲಿ ಹಾಕ್ಬಿಟ್ಟು ಬಾಬಾ ನನ್ನ ಹುಡುಗಿಗೆ ಆಯ್ತು, ನಮ್ಮ ಜಾತಿಗೆ ಅಷ್ಟೊಂದು ಹೊರತುಪಡಿಸಿದ್ರೆ, ಅಂದ್ರೆ ಅದೇ ಏರಿಯಾಕ್ಕೆ ಹೋಗಿ ಅದೇ ಹುಡುಗಿ ಕರೆಸಿ, ಅದೇ ನ್ಯಾಯ ಕರೆಸಿ, ಅದೇ ರಾಜಕಾರಣಿಗಳು ಕರೆಸಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಹೇಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಅವರು ಹೇಳಿದ್ರು. ನಮ್ಮ ಜನಾಂಗ ಎಗೇನೆಸ್ಟ್ ಆಗ್ತದೆ, ನಮ್ಮ ಜನಾಂಗ ಯಾರು ವಿಶ್ವಾಸದಲ್ಲಿ ಇದ್ದಾರೆ, ನಮ್ಮ ಜನಾಂಗ ಯಾರೆಲ್ಲ ಪ್ರೀತಿ ಮಾಡ್ತಾರೆ ಅಂತ ಒಬ್ಬ ವಿಶ್ವಕರ್ಮ ಜನಾಂಗದವನಿಗೆ ನೀವು ಅಧಿಕಾರವನ್ನ ಕೊಡಬೇಕಾಗಿತ್ತು. ನೀವು ಅಧಿಕಾರ ಕೊಟ್ಬಿಟ್ಟಿದ್ದೀರಿ, ಬೇರೆ ಯಾರಿಗೂ ಪರವಾಗಿಲ್ಲ. ಆದ್ರೆ ಕರ್ನಾಟಕ ರಾಜ್ಯಾದ್ಯಂತ ವಿರೋಧ ವ್ಯಕ್ತ ಆಗ್ತಾ ಇದೆ, ಅದನ್ನ ತಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಅಂತಕ್ಕಂಥ ಹೇಳ್ತಕ್ಕಂಥ ಶಕ್ತಿ, ಕೆಪಾಸಿಟಿ ಸನ್ಮಾನ್ಯ ನಂಜುಂಡಿಯವರಿಗೆ ಇದೆ. 2 ಸಲ 3 ಸಲ ಸಮಾಧಾನ ಮಾಡಿದ್ದಾರೆ. ಅಂತಿಮವಾಗಿ ಒಂದು ಒಳ್ಳೇದಾಗ್ತಕ್ಕಂಥದ್ದು ಬರ್ತಾ ಇದೆ. ಇಷ್ಟೊತ್ತಿಗೆ ನಂಜುಂಡಿಯವರಿಗೆ ಒಂದು ಅಧಿಕಾರ ಕೊಡುವ ಮುಖಾಂತರ ಕರ್ನಾಟಕ ರಾಜ್ಯಾದ್ಯಂತ ಸಂಘಟನೆಗೆ ಮುಂಚೂಣಿಯಲ್ಲಿ ಅವರಿಗೆ ಕೊಡಬೇಕಾಗಿತ್ತು. ಕಾರಣಾಂತರಗಳಿಂದ ಇದೆ, ಅದು ಯಾರು ಕೂಡ ತಪ್ಪಿಸಕ್ಕಾಗೋದಿಲ್ಲ. ನಂಜುಂಡಿಯವ್ರನ್ನ ತುಳಿಯಕ್ಕೂ ಆಗೋದಿಲ್ಲ. ನಂಜುಂಡಿಯವರಿಗೆ ಅಧಿಕಾರ ಕೊಟ್ರೆ ಹಿಂದುಳಿದ ವರ್ಗದವರಿಗೆ ಏನೆಲ್ಲ ಸಿಗಬೇಕು, ಹೋರಾಟ ಮನೋಭಾವ ಇದೆ. ಅವ್ರಿಗೇನು ಸೆಲ್ಫಿಶ್ ಇಲ್ಲ. ವೈಯಕ್ತಿಕವಾಗಿ ನಿನ್ನೆಲ್ಲ ಸಂಘಟನೆ ಮಾಡಿ ಅವ್ರಿಗಾಗಬೇಕಾದ್ದೇನಿಲ್ಲ. ಈ ಮನುಷ್ಯ ಹೊರಟೆ ಥ್ರೂಔಟ್ ರಾಜ್ಯದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ಸಂಘಟನೆ ಮಾಡ್ತಾರೆ, ಮುಂಚೂಣಿಯಲ್ಲಿ ತರ್ತಾರೆ ನಿಮ್ಮ ಜನಾಂಗದವ್ರನ್ನ ಅಂತಕ್ಕಂಥ ಭಯ
ಕೆಲವರಿಗೆ ಇದೆ. ಅದನ್ನು ಹೋಗ್ಲಾಡಿಸ್ತಕ್ಕಂಥ ಸಮಯ ಕೂಡ ಹತ್ತದಲ್ಲಿ ಬರ್ತಾ ಇದೆ. ಮುಂದೊಂದು ದಿವಸ ಅವರಿಗೆ ಸಿಗ್ತಕ್ಕಂಥ ಅಧಿಕಾರ ಕರ್ನಾಟಕ ರಾಜ್ಯಾದ್ಯಂತ ಸಂಘಟನೆಗೆ, ನಿಮ್ಮ ಜನಾಂಗದವರಿಗೆ ಏನೆಲ್ಲ ಶಕ್ತಿಯನ್ನ, ರಾಜಕೀಯ ಶಕ್ತಿಯನ್ನ ಕೊಡಬಹುದು, ಅದನ್ನ ಕೊಡ್ತಕ್ಕಂಥ ಅಧಿಕಾರ ಸದ್ಯದಲ್ಲೇ ನಮ್ಮ ನಂಜುಂಡಿಯವರಿಗೆ ಸಿಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ನಂಜುಂಡಿಯವರ ಅಭಿಮಾನಿ, ಶಿಷ್ಯ. ಹಲವಾರು ಒಳ್ಳೆಯ ಗುಣಗಳನ್ನು ಕೂಡ ನಾನು ನೋಡಿದ್ದೇನೆ. ಅದಿರ್ಬೇಕದು. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಬರೀ ಇದಾದ್ರೆ ಆಗೋದಿಲ್ಲ. 134 ಫಿಲಂ ತೆಗೆದೆ ಅಂತಂದ್ರೆ ಇವತ್ತು ನಿನ್ನ ಕಥೆ ಏನಪ್ಪಾ ಅಂತ ಕೇಳಿದೆ ನಾನು. ಇವತ್ತು ಚಿನ್ನ ಬೆಳ್ಳಿ ವ್ಯಾಪಾರಿ ನಂಜುಂಡಿಯವರು ಅಂತ ಹೇಳ್ತಾರೆ. ಆದ್ರೂ ಸಂಘಟನೆಗೆ ಒತ್ತನ್ನು ಕೊಡ್ತಕ್ಕಂಥ, ನಾಲೆಡ್ಜ್ ಇರ್ತಕ್ಕಂಥ ಅಪರೂಪದ ವ್ಯಕ್ತಿ. ಇನ್ನು ಚೆನ್ನಾಗಿ ಮಾತನಾಡ್ತಾರೆ. ಇನ್ನು ಮುಂದೆನೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ 3-4 ಪ್ರೋಗ್ರಾಮ್ ಮಾಡಬೇಕು ಅಂತಕ್ಕಂಥದ್ದಿದೆ. ನಾನು ಹೇಳಿದ್ದೀನಿ, ಯಾವ ಪ್ರೋಗ್ರಾಮ್ ನೀವು ಮಾಡಿ ನಿಮ್ಮ ಕರ್ನಾಟಕ ರಾಜ್ಯದ ಆ ಎಲ್ಲ ಪ್ರೋಗ್ರಾಮ್ಗೂ ಕೂಡ ನಾನು ನಿಮ್ಮ ಬೆನ್ನೆಲುಬಾಗಿ ನಿಂತಿರ್ತೇನೆ. ಯಾವತ್ತೂ ಅವರು ಸೆಲ್ಫಿಶ್ ಆಗಿ ಕಾರ್ಯಕ್ರಮವನ್ನು ಮಾಡಲಿಲ್ಲ. ಈ ಕಾರ್ಯಕ್ರಮ ಮಾಡಿದ್ರೆ ನನಗೇನು, ಈ ಕಾರ್ಯಕ್ರಮ ಮಾಡಿದ್ರೆ ನನ್ನ ಪೊಲಿಟಿಕಲ್ ಇಂಪ್ರೂವ್ ಆಗ್ತದ, ಈ ಕಾರ್ಯಕ್ರಮ ಮಾಡಿದ್ರೆ ನನಗೆ ರಾಜಕೀಯದಲ್ಲಿ ಇಂಪ್ರೂವ್ ಆಗ್ತದ. ಯಾವತ್ತೂ ಕೂಡ ನಂಜುಂಡಿ ಆ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಒಬ್ಬ ಮನುಷ್ಯನೇ ಅಲ್ಲ. ಸಂಘಟನೆ ಮಾಡಬೇಕು, ನಮ್ಮ ಜನಾಂಗದವ್ರನ್ನ ರಾಜಕೀಯವಾಗಿ ಶಕ್ತಿ ಕೊಡಬೇಕು, ಅವ್ರನ್ನ ಮುಂಚೂಣಿಯಲ್ಲಿ ಇದರಲ್ಲಿ ತರಬೇಕು ಅಂತಕ್ಕಂಥ ಒಂದು ಅಪರೂಪದ ಚಿಂತನ ಮಾಡತಕ್ಕಂಥ ಒಬ್ಬ ಅಪರೂಪದ ಮನುಷ್ಯ ಅಂತ. ಅವ್ರಿಗೆ ನಾವು ಅಳಿಲು ಸೇವೆಯನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಅವರೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸಂಪೂರ್ಣ ಅಳಿಲು ಸೇವೆಯನ್ನ ಮಾಡ್ತೇನೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೇನೆ. ನಾವೆಲ್ಲ ಕೂಡ ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡಿ. ಸದ್ಯದಲ್ಲೇ ಅವ್ರಿಗೆ ಅಧಿಕಾರ ಕೊಟ್ಟರೆ ರಾಜಕೀಯದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಿಮ್ಮೆಲ್ಲ ಸಂಘಟನೆ ಮಾಡಿ ಇವತ್ತು ಹೇಳ್ತಾ ಇದ್ರು 10 ಲಕ್ಷನ ಬರೀ 10 ಲಕ್ಷ ಎಷ್ಟು ಜನಕ್ಕೆ, 45 ಲಕ್ಷಕ್ಕೆ ಪರವಾಗಿಲ್ಲ, ಬರೀ 8 ಲಕ್ಷ ಇಟ್ಟವ್ರೆ, 8 ಲಕ್ಷನಾರು ಇಟ್ಟವ್ರೆ. ಅದು 8,000 ಅಂತ ಹೇಳಲಿಲ್ಲ. 8,000 ಇಟ್ಟವ್ರೆ 80,000 ಮಾಡಿದ್ದಾರೆ. ಆದ್ರೂ ಧ್ವನಿ ಎತ್ತತಕ್ಕಂಥದ್ದನ್ನ ನಂಜುಂಡಿಯವರು ಮಾಡಿದ್ದಾರೆ. ಇನ್ನು ಅನೇಕ ವಿಷಯಗಳು ನಂಜುಂಡಿಯವರ ಪರವಾಗಿದೆ. ನಾನು ಈ ಸಂದರ್ಭದಲ್ಲಿ ಅದಾಗುವ ತನಕ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾರ್ಯಾರೇನೇನು ನಂಜುಂಡಿಯವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದ್ಯಾವುದು ಕೂಡ ಆಗುವ ತನಕ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅಧಿಕಾರ ಅವ್ರ ಪರ್ಸನಲ್ಗಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಸಂಘಟನೆ ಮಾಡ್ತಕ್ಕಂಥದಕ್ಕೆ ರಾಜಕೀಯ ಶಕ್ತಿಯನ್ನ ಕೊಟ್ರೆ ಆ ಶಕ್ತಿ ನಿಮ್ಮಂತವರಿಗೆ ಮೇಲ್ಗೆ ರಾಜಕೀಯದಲ್ಲಿ ಅಧಿಕಾರ ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ಪ್ರಾಮಾಣಿಕವಾಗಿ ಮಾಡ್ತಾರೆ. ಇವತ್ತು ಯಜ್ಞಳ್ಳಿಯಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ದಿವಸ ಒಂದಲ್ಲ ಒಂದು ಊರಿಗೆ ಇಂಥ ಕಾರ್ಯಕ್ರಮ ಹಾಕೊಂಡು ಬೆಳಗ್ಗಿಂದ ಸಾಯಂಕಾಲ ಹೋಗ್ತಾರೆ. ಇವತ್ತು ಕೇಳಿದ್ರೆ ಗುಲ್ಬರ್ಗದಲ್ಲಿ ಇದ್ದೀನಿ ಅಂತಾರೆ, ನಾಳೆ ಚಾಮರಾಜನಗರ ಇದ್ದೀನಿ ಅಂತಾರೆ. ಈ ಏರಿನಲ್ಲೂ ಕೂಡ ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ವಿಶೇಷವಾದ ಆಸಕ್ತಿಯನ್ನು ವಹಿಸಿದೆ. ಕೋಟ್ಯಾಧಿಪತಿಗಳು, ಕರೋಡ್ಪತಿಗಳು ನನ್ನ ಹೆಸರು ಬಂದಾಗ ರಾಜಕೀಯದಲ್ಲಿ ಮುಳುಗಿಸ್ಬಿಡ್ತಾರೆ. ಅದ್ಯಾವುದು ಕೂಡ ನಂಜುಂಡಿಗೆ ಭಯ ಇಲ್ಲ. ನಮ್ಮ ಜಾತಿಯವರು, ನಮ್ಮ ಜಾತಿಯ ಬಡ ಹೆಣ್ಣು ಮಕ್ಕಳು, ಅವಳಿಗೆ ಅನ್ಯಾಯ ಆಗಿದೆ, ನನ್ನ ಕಿವಿ ಬಿದ್ದಿದೆ, ಬರೀ ಸಂತಾಪ ಕೊಡ್ಲಿಲ್ಲ. ಇವತ್ತು ಸೆಂಟ್ರಲ್ ಜೈಲಿನಲ್ಲಿ ಎಲ್ಲಿ ಕೊಳಿತಾ ಇದ್ದಾರೆ? ನಿಮ್ಮ ಜಾತಿಯ ಜನಾಂಗದ ಹೆಣ್ಣು ಮಗಳಿಗೆ ಆದಂತ ಅನ್ಯಾಯನ ಮುಂಚೂಣಿಯಲ್ಲಿ ನಿಂತು ಹೋರಾಟ, ಪ್ರತಿಭಟನೆ, ಜೈಲಿನ ತನಕ ಹೋರಾಟ ಮಾಡಿದಂತವ್ರು ಯಾರಾದ್ರೂ ಇವತ್ತು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ನಾಯಕ ಇದ್ದರೆ
ಅದು KP ನಂಜುಂಡಿ ಅಂತಕ್ಕಂಥದ್ದು ತಮಗೆಲ್ಲ ಕೂಡ ಜ್ಞಾಪಕ ಇರಲಿ. ಅದನ್ನಿನ್ನೂ ಬಿಚ್ಚಿ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆ ತಾಯಿ ಚಾಮುಂಡಿ ಆಯಸ್ಸು ಆರೋಗ್ಯ ಭಾಗ್ಯವನ್ನ ಇನ್ನೂ ಹೆಚ್ಚು ಶಕ್ತಿಯನ್ನ ಕೊಡ್ಲಿ. ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಹೆಚ್ಚಿನ ರಾಜಕೀಯ ಶಕ್ತಿ ಮತ್ತೆ ನಿಮ್ಮ ಜನಾಂಗದ ಸಂಘಟನೆಗೆ ಹೋರಾಡ್ತಕ್ಕಂಥ ಆಯಸ್ಸು ಆರೋಗ್ಯ ಭಾಗ್ಯವನ್ನ ಆ ತಾಯಿ ಚಾಮುಂಡಿ ಕೊಡ್ಲಿ ಅಂತೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.